ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಪ್ರಮೋದವಾಣಿ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ಇವತ್ತಿನ ಈ ಒಂದು ಪುಟ್ಟ ವಿಡಿಯೋ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇದರ ಇತಿಹಾಸ ಹಾಗೂ ನಿಷೇಧ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತೀನಿ. ಇದರ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ, ಈಗಾಗಲೇ ಕೇಂದ್ರ ಸರ್ಕಾರ ಹಿಂದೆ 66 ವರ್ಷಗಳ ಹಿಂದೇನು ಸರ್ಕಾರಿ ನೌಕರರು ಅಂದರೆ ಸರ್ಕಾರದ ಒಂದು ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥವರು, ಪಿಂಚಣಿ ತೆಗೆದುಕೊಳ್ತಕ್ಕಂಥವರು RSS ಶಾಖೆಯಲ್ಲಿ ಭಾಗಿಯಾಗಬಾರದು ಅನ್ನೋ ಕುರಿತು ಒಂದು ನಿಷೇಧವನ್ನು ಹೇರಲಾಗಿತ್ತು ಇಂದಿರಾ ಗಾಂಧಿಯವರ ಒಂದು ಕಾಲದಲ್ಲಿ. ಆದರೆ ಮೊನ್ನೆ ಅಂದರೆ ಜುಲೈ 9ನೇ ತಾರೀಕು ಈ ಇಂದಿರಾ ಗಾಂಧಿಯವರ ಒಂದು ಆದೇಶ ಏನಿತ್ತು ಅದನ್ನು ತೆರವುಗೊಳಿಸಿರ್ತಕ್ಕಂಥದ್ದು ತುಂಬ ಸಂತೋಷಕರವಾದಂಥ ವಿಚಾರ. ಏಕೆಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ನಿಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ಭಾರತದ ಅತಿ ದೊಡ್ಡ, ಅದರಲ್ಲೂ ವಿಶೇಷವಾಗಿ ವಿಶ್ವದಲ್ಲೇ ಅತಿ ದೊಡ್ಡ ಸಂಘಟನೆ ಅಂತ ಕರೆಸ್ಕೊಳ್ಳುತ್ತೆ RSS. ಅಮೇರಿಕದಲ್ಲೂ ಕೂಡ ಇದೊಂದು ಸಂಘಟನೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ. ಅಂಥದ್ದೊಂದು ಸಂಘಟನೆ ನನ್ನ ಭಾರತದ ಹೆಮ್ಮೆ ಅಂತ ಹೇಳ್ಬೋದು ವೀಕ್ಷಕರೇ. ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಏನಿದೆ, ಇದು 1925ರಲ್ಲಿ ಮಹಾರಾಷ್ಟ್ರದ ನಾಗಪುರದ ಮೊಯ್ತೇವಾಡ ಎಂಬಲ್ಲಿ ವೈದ್ಯರೊಬ್ಬರು ಸ್ಥಾಪನೆಯನ್ನು ಮಾಡ್ತಾರೆ. ಅಂದರೆ ವೃತ್ತಿಯಲ್ಲಿ ಅವರು ವೈದ್ಯರು, ಪ್ರವೃತ್ತಿಯಲ್ಲಿ ಸಾಮಾಜಿಕ ಕಾರ್ಯಕರ್ತರು. ಅಂದರೆ ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಮೊದಲ ಬಾರಿಗೆ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು. ಇದರ ಒಂದು ಉದ್ದೇಶ ಇಷ್ಟೇ ಆಗಿತ್ತು: ಭಾರತೀಯತೆ, ರಾಷ್ಟ್ರೀಯತೆ, ದೇಶಭಕ್ತಿ, ಹಾಗೆ ಹಿಂದೂ ಸಮಾಜವನ್ನು ಜಾಗೃತಗೊಳಿಸ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಈಗ 1948ರಲ್ಲಿ ಈ ಒಂದು ಮಹಾತ್ಮ ಗಾಂಧಿಯವರ ಒಂದು ಹತ್ಯೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ RSSನಲ್ಲಿದ್ದಂಥ ಒಬ್ಬ ಕಾರ್ಯಕರ್ತ ನಾಥೂರಾಮ್ ಗೋಡ್ಸೆ, ಅಂದರೆ ಆತನ ಮೂಲ ಹೆಸರು ರಾಮಚಂದ್ರ ಅಂತ, ಈತನ ಮೇಲೆ ಆಪಾದನೆ ಬರುತ್ತೆ. ಅಂದರೆ RSSನ ಈ ಕಾರ್ಯಕರ್ತ ರಾಮಚಂದ್ರ ಮಹಾತ್ಮ ಗಾಂಧಿಯನ್ನು ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಾನೆ ಅಂತಕ್ಕಂಥ ಒಂದು ಆರೋಪ ಕೂಡ ಬರುತ್ತೆ. ಹಾಗಾಗಿ ಅಂದಿನ ಒಂದು ಕಾಲದಲ್ಲಿ ಅಂದರೆ 1948 ಫೆಬ್ರವರಿ 4ರಂದು ಅಂದಿನ ಗೃಹ ಸಚಿವರಾಗಿದ್ದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು RSSನ ಮೇಲೆ ನಿಷೇಧವನ್ನು ಹೇರತಕ್ಕಂಥದ್ದು. ಹಾಗೆ 1949ರಲ್ಲಿ ಈ RSSನ ಮೇಲೆ ಅವರು ಹೇರಿದಂಥ ನಿಷೇಧವನ್ನು ವಾಪಸ್ ತಗೋತಾರೆ. ಹಾಗೆ ಇತಿಹಾಸ ಸರಿದಂತೆ ಇಂದಿರಾ ಗಾಂಧಿಯವರ ಕಾಲದಲ್ಲೂ ಕೂಡ ಸಂಘಟನೆ ಮೇಲೆ RSSನ ಮೇಲೆ ನಿಷೇಧವನ್ನು ಹೇರಲಾಗುತ್ತೆ. 1966ನೇ ಇಸ್ವಿ ಜುಲೈ ತಿಂಗಳಲ್ಲಿ ಕೂಡ ಜುಲೈ 30ರಂದು RSSನ ಮೇಲೆ ನಿಷೇಧವನ್ನು ಹೇರಲಾಗುತ್ತೆ. ಕಾರಣ ಇಷ್ಟೇ: ಗೋಹತ್ಯೆ ನಿಷೇಧ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ RSSನ ಕಾರ್ಯಕರ್ತರು ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಾರೆ. ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಎಂಬ ಒಂದೇ ಒಂದು ಉದ್ದೇಶಕ್ಕೆ ಅದನ್ನು ಸಹಿಸಲಾರದೆ ಇಂದಿರಾ ಗಾಂಧಿಯವರು RSSನ್ನು ಬ್ಯಾನ್ ಮಾಡ್ತಾರೆ. ಹಾಗೆಯೇ ಇದೇ ಇಂದಿರಾ ಗಾಂಧಿಯವರು 1975ರಲ್ಲಿ ನಿಮಗೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ, ಮಹಾನುಭಾವರು ದೇಶದ ಒಂದು ವ್ಯವಸ್ಥೆ ಮೇಲೆ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಒಂದು ಎಮರ್ಜೆನ್ಸಿಯನ್ನು ತರ್ತಾರೆ. ಕಾರಣ ಇಷ್ಟೇ, ಏನಪ್ಪ ಅಂದರೆ ಆಗಲೂ ಕೂಡ ಅಷ್ಟೇ 1975 ಜುಲೈ 4ರಂದು ಇಂದಿರಾ ಗಾಂಧಿಯವರು RSSನ ಮೇಲೆ ನಿಷೇಧವನ್ನು ಹೇರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಚಳುವಳಿಕಾರ, ಒಬ್ಬ ದೇಶದ ಮಹಾನ್ ಹೋರಾಟಗಾರ ಆಗಿದ್ದಂಥ JP, ನಿಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥವ್ರು, ಜಯಪ್ರಕಾಶ್ ನಾರಾಯಣ್ ಅಂತ, ಇವರು ಈ ಜನಸಂಘದ ಜೊತೆ ಸಂಬಂಧ ಅಂದರೆ ರಾಜಕೀಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಎಂಬ ಒಂದು ಅಸೂಯೆಗೆ, ಒಂದು ಕಾರಣಕ್ಕೆ ಇಂದಿರಾ ಗಾಂಧಿಯವರು RSSನ ಮೇಲೆ ನಿಷೇಧವನ್ನು ಹೇರ್ತಾರೆ. ಹಾಗೆ JP ಅವರನ್ನು ಜೈಲಿಗೆ ತಳ್ಳಲಾಗುತ್ತೆ. ಹಾಗೆಯೇ ಮುಂದುವರೆದಂತೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ, ಸಂಘದ ಮೇಲೆ 1990 ಅಂದರೆ 90ರ ದಶಕದಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆದಮೇಲೂ ಕೂಡ RSSನ ಮೇಲೆ ನಿಷೇಧವನ್ನು ಹೇರಲಾಗುತ್ತೆ. ಅಂದಿನ ದಿನದಲ್ಲಿ PV ನರಸಿಂಹರಾವ್ ಅವರು ಕೂಡ ದೇಶದ ಪ್ರಧಾನಿಗಳಾಗಿರ್ತಾರೆ. PV ನರಸಿಂಹರಾವ್ ಅವರು ಕೂಡ ಈ ನಮ್ಮ RSSನ ಮೇಲೆ ನಿಷೇಧವನ್ನು ಹೇರ್ತಾರೆ ವೀಕ್ಷಕರೇ. ಈ ಕಾಂಗ್ರೆಸ್ನ ಚಾಳಿನೇ ಇದು. ಏಕೆಂದರೆ ಇವರಿಗೆ RSS ಅಂದರೆ ಆಗೋದಿಲ್ಲ. RSS ಅಂದರೆ ದೇಶದ ಒಂದು ದೇಶಭಕ್ತಿ ಆಗಿರ್ಬೋದು, ರಾಷ್ಟ್ರೀಯತೆ ಅಂದರೆ ಮುಂದಿನ ದೇಶದ ಭವಿಷ್ಯದ ಕುರಿತಂತೆ ದೂರದೃಷ್ಟಿಯ ವಿಚಾರದಲ್ಲಿ ಮಾತನಾಡ್ತಕ್ಕಂಥ RSS ಅಂದರೆ ಕಾಂಗ್ರೆಸ್ನವರಿಗೆ ಆಗೋದಿಲ್ಲ. ಹಾಗಾಗಿ ಬಹಳ ನಮ್ಮ ಹಿಂದಿನ ಒಂದು ಇತಿಹಾಸವನ್ನು ನೋಡಿದರೆ ಇತಿಹಾಸದ ಉದ್ದಕ್ಕೂ ಕೂಡ RSSನ್ನು ಕಾಂಗ್ರೆಸ್ನವರು ದ್ವೇಷ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ಇವತ್ತು RSS ಅಂತಕ್ಕಂಥದ್ದು ದೇಶಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ಒಂದು ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು, ಒಂದು ಪ್ರವಾಹದ ಸಂದರ್ಭದಲ್ಲಾಗಿರ್ಬೋದು, ಒಂದು ಭೂಕಂಪನ ಆಗಿರ್ಬೋದು, ಯಾವುದೇ ಸಂದರ್ಭದಲ್ಲೂ ಎಲ್ಲೇ ಆದರೂ ಕೂಡ RSS ತನ್ನ ಒಂದು ಸೇವೆಗೆ ಸದಾ ಸಿದ್ಧ ಆಗಿರ್ತಕ್ಕಂಥದ್ದು, ಅಂದರೆ ನಿಸ್ವಾರ್ಥ ಸೇವೆಗೆ ಸಿದ್ಧ ಆಗಿರ್ತಕ್ಕಂಥದ್ದು. ಇಂಥ RSS ಅನ್ನು ಕಂಡ್ರೆ ಈ ಕಾಂಗ್ರೆಸ್ನವರಿಗೆ ಸ್ವಲ್ಪ ಹೊಟ್ಟೆ ಉರಿ. ಹಾಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಏನು ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರದ ಕುರಿತು ಈ ಒಂದು ವಿಷಯದಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಈ ರೀತಿ ಒಂದು ಅಸೂಯೆ ರಾಜಕೀಯವನ್ನು ಮಾಡ್ಕೊಂಡು ಬಂದಿದ್ದೀರಾ, ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೀವು ಏನು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರದಲ್ಲಿ ಈ ನಿಟ್ಟಿನಲ್ಲಿ ನೀವು ರಾಜಕೀಯ ಬೆಳೆಯನ್ನು ಬೆಳೆಸ್ತಕ್ಕಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ನಾನು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೂಡ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ನೀವು ಕೂಡ ಅಷ್ಟೇ, ಸಿದ್ದರಾಮಯ್ಯನವರು RSS ಅಂದರೆ ಉರಿದು ಬೀಳ್ತೀರಾ. ಆದರೆ ನೀವು
ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಎಲ್ಲರ ಒಂದು ಜನಪ್ರತಿನಿಧಿಯಾಗಿ ಇರಬೇಕಾದಂಥವರು ತುಷ್ಟೀಕರಣ ಮಾಡಲಿಕ್ಕೆ, ಓಲೈಕೆ ಮಾಡಲಿಕ್ಕೆ, ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಲಿಕ್ಕೆ ನಾನು ಮುಸ್ಲಿಮರ ದ್ವೇಷಿ ಅಲ್ಲ. ಆದರೆ ರಾಜಕೀಯವಾಗಿ ನಿಮ್ಮ ಬಗ್ಗೆ ಹೇಳೋದಾದರೆ ನೀವು ಕೂಡ ಅಷ್ಟೇ ಸಿದ್ದರಾಮಯ್ಯನವರು ನೀವು ನಮಾಜ್ ಮಾಡಲಿಕ್ಕೆ ಆಗಿರ್ಬೋದು ಅಥವಾ ಟೋಪಿ ಹಾಕ್ಕೊಂಡು ನೀವುಗಳು ನಿಮ್ಮ ಒಂದು ವೋಟ್ ಬ್ಯಾಂಕ್ಗೋಸ್ಕರ ನಾಟಕ ಮಾಡ್ತಕ್ಕಂಥದ್ದು ಇದೆಯಲ್ಲ, ಈ ಒಂದು ಅವರ ಒಂದು ಅಂದರೆ ಇಸ್ಲಾಂ ಧರ್ಮದ ಮೇಲೆ ನಿಮಗಿರ್ತಕ್ಕಂಥ ಈ ರಾಜಕೀಯ ಮುಸ್ಲಿಮರ ಓಲೈಕೆಯಲ್ಲಿ ತೊಡಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಹಿಂದೂಗಳ ಮೇಲೆ ಯಾಕೆ ಪ್ರೀತಿ ಇಲ್ಲ? ಯಾಕೆ ನೀವು RSS ಅನ್ನು ದ್ವೇಷ ಮಾಡ್ತೀರಾ? RSSನಿಂದ ನಿಮ್ಗೆ ಆಗಿರ್ತಕ್ಕಂಥ ನಷ್ಟ ಆದರೆ ಏನು ಸಿದ್ದರಾಮಯ್ಯನವರೇ? ಯಾಕೆ ರೀತಿ ರಾಜಕೀಯ ದೋಷವನ್ನು ಮಾಡ್ತೀರಾ? RSSನ ಬಗ್ಗೆ ನಿಮಗೆ ಎಲ್ಲವೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಎಲ್ಲವೂ ಗೊತ್ತಿದ್ದರೂ ಕೂಡ ಏನೂ ಗೊತ್ತಿಲ್ಲದ ಹಾಗೆ ನಾಟಕವನ್ನು ಯಾಕೆ ಮಾಡ್ತೀರಾ? ಯಾರ ಓಲೈಕೆಯಲ್ಲಿ ತೊಡಗಿದ್ದೀರಾ? ಇದರಿಂದ ಏನು ಲಾಭ ಇದೆ ಕಾಂಗ್ರೆಸ್ನವರಿಗೆ? ನಿಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಹಳೆಯ ಚಾಳಿನೇ ಎಷ್ಟು? ಇಂಡಿಯನ್ ಮುಸ್ಲಿಂ ಲೀಗ್ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಎರಡೂ ಕೂಡ ಭಾರತದ ಒಂದು ಇತಿಹಾಸವನ್ನು ನೋಡಿದರೆ ಒಂದೇ ದೇಹದ ಎರಡು ಆತ್ಮಗಳಿದ್ದಂತೆ ಸಿದ್ದರಾಮಯ್ಯನವರೇ. ದಯವಿಟ್ಟು ನೀವು ಸಿದ್ದರಾಮಯ್ಯನವರಾಗಿರ್ಬೋದು, ಭಾರತದಲ್ಲಿರ್ತಕ್ಕಂಥ ಪ್ರಮುಖ ಕಾಂಗ್ರೆಸ್ ನಾಯಕರು ವಿಶೇಷವಾಗಿ ರಾಹುಲ್ ಗಾಂಧಿಯವರು ಕೂಡ ಅಷ್ಟೇ, ಯಾವಾಗ ನೋಡಿದರೂ ಕೂಡ RSSನ ವಿಚಾರದಲ್ಲಿ ಮಾತನಾಡ್ತಾರೆ. ಈ ರೀತಿ RSSನ ವಿಚಾರದಲ್ಲಿ ತುಂಬ ಹಗುರವಾಗಿ ಮಾತನಾಡೋದನ್ನು ದಯವಿಟ್ಟು ನೀವು ಬಿಡಬೇಕು. ಯಾಕೆಂದರೆ RSS ಅಂತಕ್ಕಂಥದ್ದು ತುಂಬ ಹಗುರವಾಗಿ ಮಾತನಾಡ್ತಕ್ಕಂಥ ವಿಷಯ ಅಲ್ಲ. RSSನ ಒಂದು ವಿಚಾರದಲ್ಲಿ ನಾವು ಹೇಳೋದಾದರೆ ದೇಶಕ್ಕಾಗಿ ತಮ್ಮ ಬದುಕನ್ನು, ತಮ್ಮ ಸ್ವಾರ್ಥವನ್ನು, ತಮ್ಮ ವೈಯಕ್ತಿಕ ಬದುಕನ್ನು ತೊರೆದು ದೇಶಕ್ಕಾಗಿ, ಸಂಘಕ್ಕಾಗಿ ದುಡಿದಂಥವರು ತುಂಬ ಜನ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ವಾಜಪೇಯಿಯವರಾಗಿರ್ಬೋದು, ದೀನ್ ದಯಾಳ್ ಉಪಾಧ್ಯಾಯ ಅವರಾಗಿರ್ಬೋದು, ಶ್ಯಾಮ್ ಪ್ರಸಾದ್ ಮುಖರ್ಜಿಯವರಾಗಿರ್ಬೋದು. ನೀವು ಹೇಳ್ತೀರಾ RSSನವರು ದೇಶಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಏನು ಮಾಡಿದ್ದಾರೆ RSSನವರು ಅಂತ ನೀವು ಪ್ರಶ್ನೆ ಮಾಡ್ತೀರಾ ಸಿದ್ದರಾಮಯ್ಯನವರೇ. RSS ಮಾಡಿರ್ತಕ್ಕಂಥ ಒಂದು ಕೆಲಸವನ್ನು ನೀವು ನಿಮ್ಮ ಜೀವನದಲ್ಲಿ ಬದ್ಧ ಹೇಳಿಕೆ ಕೊಡೋದನ್ನು ದಯವಿಟ್ಟು ಕಾಂಗ್ರೆಸ್ ನಾಯಕರು ನಿಲ್ಲಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಪುಟ್ಟ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಹಾಗೆ ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.